ಸಿನಿಮಾವನ್ನ ಕಷ್ಟಪಟ್ಟಾದ್ರೂ ಇಷ್ಟಪಟ್ಟು ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ. ಇವತ್ತು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋ ರಕ್ಕಸಪುರದೊಳ್ಳು ರಿಲೀಸ್ ಆಗಿದೆ. ಅದರ ಒಂದು ಜೀವಂತಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರಾಂತಿ ಸರ್ ಇದ್ದಾರೆ, ಇತ್ತೀಚೆಗೆ ತಮ್ಮ ಒಂದು ಹರಿತವಾದ ಡೈಲಾಗ್ಸ್ಗಳಿಂದ ಪ್ರಚಲಿತದಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇ ಹಂತದಲ್ಲಿ ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ ಅಂತ ಒಂದು ಮಾತಿತ್ತು. ಫಾಸ್ಟ್ ಫೀಲಿಂಗ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದೀವಿ. ನಿಧಾನಕ್ಕೆ ರಕ್ಕಸಪುರದೊಳ್ಳು ಪಿಕಪ್ ತೆಗೆದುಕೊಳ್ತಾ ಇದೆ. ನಿಮ್ಮ ಮೊದಲನೇ ಖುಷಿ ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಥಿಯೇಟರ್ಗೆ ಜನ ಬರಲ್ಲ ಅನ್ನೋ ಆರೋಪಗಳಿದೆಯಲ್ಲ ಸರ್, ಅದನ್ನ ನಾವು ಬ್ರೇಕ್ ಮಾಡಿದಾಗ್ಲೇನೆ ಅದು ಸಿನಿಮಾ ತುಂಬಾ ಚೆನ್ನಾಗಾಗೋದು. ಅದರಲ್ಲಿ ರಾಜ್ ಸರ್ ಆಲ್ರೆಡಿ ಜನರಿಗೆ ಒಂದು ನಂಬಿಕೆ ಕೊಟ್ಬಿಟ್ಟಿದ್ದಾರೆ. ಇವ್ರ ಸಿನಿಮಾ ಅಂದ್ರೆ ಒಂದು ಕಂಟೆಂಟ್ ಇರುತ್ತಪ್ಪ, ಕಂಟೆಂಟಿಗೆ ಮೋಸ ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಅದನ್ನ ಉಳಿಸ್ಕೊಂಡಿದೀವಲ್ಲ, ಅದು ನಮಗೆ ಖುಷಿ ಆಗೋದು ಸರ್. ಯಾಕಂದ್ರೆ ಆ ತರ ಒಂದು ಜನರಿಗೆ ನಂಬಿಕೆ ಕೊಟ್ಟಿರೋ ಹೀರೋ ಜೊತೆ ನಾವು ಕೆಲಸ ಮಾಡುವಾಗ ಉಳಿಸ್ಕೋಬೇಕಾಗತ್ತೆ. ಇವಾಗ ಜನಗಳ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಬ್ಯಾಂಗ್ಳೂರು ನಾವು ಒಂದು ಶೋ ಇಟ್ಟಿದ್ದು ನಾವು ನಿನ್ನೆ ಅದು ಜನಗಳೇ ಎಕ್ಸ್ಟೆಂಡ್ ಮಾಡಿ ಫಾಸ್ಟ್ ಫೀಲಿಂಗ್ ಮಾಡಿ ಅದು ಇನ್ನೊಂದು ಶೋ ಎಕ್ಸ್ಟೆಂಡ್ ಮಾಡ್ರು ಅದು ತುಂಬಾ ಖುಷಿ ಆಗುತ್ತೆ ಸರ್. ಕ್ರಾಂತಿ ಸರ್, ನಿಮಗೇನ್ ಅನ್ಸುತ್ತೆ ಮೌತ್ ಪಬ್ಲಿಸಿಟಿ ಯಾವ ತರ ಆಗ್ಬೇಕು ಈ ಕಾಲಘಟ್ಟದಲ್ಲಿ? ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ಸರ್. ಮೌತ್ ಪಬ್ಲಿಸಿಟಿಗೆ ನಾವೇ ಹೋಗ್ಬಿಟ್ಟು 4 ಜನಕ್ಕೆ ಹೇಳ್ಬಿಟ್ಟು ಹೇಳಿ ನೀವೆಲ್ಲ ಕಡೆ ಬರ್ದಾಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಪರ್ಸನಲ್ ಆಗಿ ಅನ್ಸ್ಬೇಕು. ಇಲ್ಲ ಗುರು ಈ ಸಿನಿಮಾ ಚೆನ್ನಾಗಿದೆ, ಈ ಹುಡುಗರು ಏನೋ ಕಷ್ಟಪಟ್ಟಿದ್ದಾರೆ, ನಾವು ಹಾಕೋದ್ರಿಂದ ಏನೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇವಾಗ ಲಾಸ್ಟ್ ನೀವು ಕೇಳಿರ್ಬೋದು, ವಿಲನ್ ಕ್ಯಾರೆಕ್ಟರ್ಗೆ ತುಂಬಾ ಜನ ಎಕ್ಸೈಟ್ ಆಗಿದ್ದಾರೆ. ನಾವು ಅವ್ರನ್ನ ಎಲ್ಲೂ ರಿವೀಲ್ ಮಾಡಿರಲ್ಲ, ಅನಿರುದ್ಧ ಅವ್ರನ್ನ. ಅದು ನಮಗೆ ತುಂಬಾ ಪ್ಲಸ್ ಆಗ್ತಾ ಇದೆ. ಎಲ್ಲಾ ಕ್ಯಾರೆಕ್ಟರ್ ಮೇಲೆ ಇವಾಗ ಬರ್ದಾಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮು ಎಲ್ಲಾ ಕಡೆನೂ. ಅದು ಆತರ ಮೌತ್ ಪಬ್ಲಿಸಿಟಿ ಸಿನಿಮಾ ಆದಾಗ ತುಂಬಾ ಖುಷಿ ಇರುತ್ತೆ ಸರ್. ನಿಮ್ಮ ಜರ್ನಿಗಳಲ್ಲಿ ಜೋಗಿ ಪ್ರೇಮ್ ಸರ್ ಮಾರ್ಕ್ ತುಂಬಾ ದೊಡ್ಡದು. ಅವರ ಪಾತ್ರ ಕೂಡ ಬಹಳ ದೊಡ್ಡದು. ಅವರ ಸಿನಿಮಾ ನೋಡಿ ಕೊಟ್ಟಂತ ಮೊದಲನೇ ರಿವ್ಯೂ ಏನು? ಅಂದ್ರೆ ಅವ್ರು ನೋಡಿದ್ರು ಅಂದ್ರೆ ಮಗ ಮ್ಯೂಸಿಕ್ ಚೆನ್ನಾಗಿ ಮಾಡಿಸ್ರು ಅಂತ. ಯಾಕಂದ್ರೆ ಅವ್ರ ಮ್ಯೂಸಿಕ್ ಆಲ್ರೆಡಿ ಎಲ್ಲ ಜನರಿಗೆ ಎಲ್ರಿಗೂ ಇಂಡಸ್ಟ್ರಿಗೆ ಎಲ್ರಿಗೂ ಗೊತ್ತಿರೋದು. ಅವ್ರು ಹೇಳೋದೇನು ಅಂದ್ರೆ, ಒಂದು ಸಿನಿಮಾ ಎಲ್ಲ ನೋಡಿದ ತಕ್ಷಣ ಎಲ್ಲರ ಪಾತ್ರ ಚೆನ್ನಾಗಿದೆ, ಒಂದು ಪಾತ್ರ ಕಡಿಮೆ ಆಗುತ್ತೆ, ಒಂದು ಪಾತ್ರ ಜಾಸ್ತಿ ಆಗುತ್ತೆ ಅನ್ನೋ ಹತ್ರ ಇಲ್ಲ. ಎಲ್ಲ ಆಕ್ಟಿಂಗ್ ಇಂತ ಬಿಹೇವ್ ಚೆನ್ನಾಗಿದೆ ಎಲ್ಲಾರ್ದು ಓವರ್ ಆಲ್ ಸಿನಿಮಾದಲ್ಲಿ. ಇದನ್ನ ಮ್ಯೂಸಿಕಲ್ ಎನ್ಹಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ರೀ ರೆಕಾರ್ಡಿಂಗು ಎಲ್ಲ ಅವರೇ ಕೂತಿದ್ದ ರಾಜ್ ಸರ್ ಮಿಕ್ಸಿಂಗ್ ಎಲ್ಲ ಮಾಡಿಸಿರೋದು ತುಂಬಾ ಚೆನ್ನಾಗಿದೆ. ಇವತ್ತು ಸಿನಿಮಾ ನೋಡಿರೋರು ಒಂದು ಸೌಂಡ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಆ ಕ್ರೆಡಿಟ್ ಅವ್ರಿಬ್ರಿಗೆ, ನಮ್ಮ ಡೈರೆಕ್ಟರ್ಗೆ, ಅವ್ರಿಗೆ ಹೋಗ್ಬೇಕು ಸರ್. ಮೈಸೂರು DRC ರೆಸ್ಪಾನ್ಸ್ಗಳನ್ನ ನೋಡ್ತಾ ಇದ್ವಿ. ಒಂದು ಪ್ರೇಕ್ಷಕನ ಕಣ್ಣುಗಳಲ್ಲಿ ಒಂದು ಸಾರ್ಥಕತೆ, ಒಳ್ಳೆ ಸಿನಿಮಾವನ್ನ ನೋಡಿದೀವಿ ಅಂತ. ಕೊಟ್ಟ ಟಿಕೆಟ್ಗೆ ಮೋಸ ಆಗಿಲ್ಲ ಅಂತ. ಬೆಂಗಳೂರು ರೆಸ್ಪಾನ್ಸ್ ನೀವು ನೋಡದಂಗೆ ಸರ್, ಮೈಸೂರು ರಿಯಾಕ್ಷನ್ಸ್ ಏನಿತ್ತು, ನಮಗೆ ಬ್ಯಾಂಗ್ಳೂರ್ ರಿಯಾಕ್ಷನ್ಸ್ ಸೇಮ್ ರಿಯಾಕ್ಷನ್ಸ್ ಇತ್ತು ಸರ್. ಅದು 1 ಸ್ಕ್ರೀನ್ ಇಂದ 2 ಸ್ಕ್ರೀನ್ ನಾವೇನು ಸ್ಪ್ಲಿಟ್ ಮಾಡೋದು ಅದು ಆಡಿಯನ್ಸ್ಗೆ ಮಾಡಿದ್ದು, ಅದು ನಾವು ಟೀಮಿಂದ. ಆಮೇಲೆ ನಾವು ಮುಂಚೆನೆ ಫಿಕ್ಸ್ ಆಗ್ಬಿಟ್ಟಿದ್ದು, ಈ ನಾವು ಸೆಲೆಬ್ರಿಟಿ ಶೋ ಮಾಡೋದು ಇದೆಲ್ಲ ಮಾಡೋದು ಅವೆಲ್ಲ ಮಾಡೋಣ, ಅದೆಲ್ಲ ಏನಿಲ್ಲ. ಬಟ್ ಅದಕ್ಕೂ ಮುಂಚೆ ನಮ್ಗೆ ಒರಿಜಿನಲ್ ಜನರ ರಿಯಾಕ್ಷನ್ಸ್ ಏನಿದೆ ಅದು ನಮಗೆ ತುಂಬಾ ರಾ ರಿಯಾಕ್ಷನ್ಸ್ ಅಂತಾರಲ್ಲ, ಅದು ಬೇಕಾಗಿತ್ತು ನಮಗೋಸ್ಕರ. ಅದು ನಮಗೆ ತುಂಬಾ ಖುಷಿ ಇದೆ ಸರ್. ಯಾಕಂದ್ರೆ ನಾರ್ಮಲ್ಲು ಸಿನಿಮಾನ ನೋಡಬೇಕು ಅಂತ ಜನ ಏನು ಕಾಯ್ತಾ ಇರ್ತಾರೆ, ನಾವು ಅದು ಅವ್ರು ಬುಕ್ ಮೈ ಶೋಲಿ ಏನು ನೋಡಿ ಅವ್ರು ಫಿಲ್ ಅಪ್ ಮಾಡ್ತಾರೋ ಅವರೇ ಜೆನ್ಯೂನ್ ಆಡಿಯನ್ಸ್. ಒಂದು ಸಿನಿಮಾಗೆ ವೆಯ್ಟ್ ಮಾಡ್ತಿರ್ತಾರೆ. ಆಮೇಲೆ ಟ್ರೈಲರಿಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಮ್ಮ ಸಿದ್ದಯ್ಯ ಸಾಂಗು ಬೇರೆ ಸಾಂಗ್ಸ್ ಎಲ್ಲ ತುಂಬಾ ಹಿಟ್ ಆಗಿತ್ತು. ಅದು ನಮಗೆ ತುಂಬಾ ಪ್ಲಸ್ ಆಯ್ತು ಸರ್ ಆ ಶೋ ಇಂದ. ಓಕೆ ಸರ್, ಒಳ್ಳೇದಾಗ್ಲಿ. ಕನ್ನಡ ಸಿನಿಮಾಗಳು ಓಡೋ ಅನಿವಾರ್ಯತೆ ಇದೆ, ಅವೆಲ್ಲವೂ ಕೂಡ ಜಾಗೃತವಾಗಿರ್ಲಿ. ಥ್ಯಾಂಕ್ ಯು. ಇವಿಷ್ಟು ಸಂಭಾಷಣೆಕಾರ ಕ್ರಾಂತಿ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.